ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ರಾಜ್ಯ ರಾಜಕಾರಣ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ಅಷ್ಟೇ ಒಂದಷ್ಟು ಬೆಳವಣಿಗೆ ಆಗಿದ್ದನ್ನು ಗಮನಿಸಿದ್ರಿ. ರಾಹುಲ್ ಗಾಂಧಿ ಜೊತೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಮಾತನಾಡಿದ ವಿಚಾರ ಸಂಬಂಧ ಸಂಕ್ರಾಂತಿ ಆಗೋದು ಪಕ್ಕನ ಅಂತ ಈಗ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಏನಂತ? ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ. ಡಿ.ಕೆ. ಶಿವಕುಮಾರ್ಗೆ ರಾಹುಲ್ ಗಾಂಧಿ ಏನಾದರೂ ಗುಡ್ ನ್ಯೂಸ್ ಕೊಟ್ರಾ ನೆನ್ನೆ ಅಂತ? ನಿನ್ನೆ ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿ ಪ್ರತ್ಯೇಕವಾಗಿ ಮಾತಾಡಿದ್ರು, ಅದು ರನ್ವೇನಲ್ಲಿ. ಈ ಭೇಟಿಗೆ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಈ ಪೋಸ್ಟ್ ಹಾಕಿರೋದ್ರಿಂದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿಎಂ ಆಗುವ ಪ್ರಾರ್ಥನೆ ಫಲಿಸುತ್ತಾ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ? ಮಾತನಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏನಾದರೂ ಭರವಸೆ ಕೊಟ್ರಾ? ಹೀಗನ್ನೋ ಚರ್ಚೆ ಆಗ್ತಾ ಇದೆ. ನಿನ್ನೆಯಷ್ಟೇ ರನ್ವೇನಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕವಾಗಿ ಮಾತನಾಡಿದ್ರು, ಸಿಎಂ ಕೂಡ ಮಾತನಾಡಿದ್ರು ಬಿಡಿ. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಒಂದು ವರ್ಡ್ ಇದೆಯಲ್ಲ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗಲ್ಲ ಅಂತ, ಸುಮಾರು ಆಲ್ಮೋಸ್ಟ್ ಒಂದು 7-8 ತಿಂಗಳಿಂದ ಈ ಒಂದು ಪದವನ್ನು ಹೋದಲ್ಲಿ ಬಂದಲ್ಲಿ ಪುನರುಚ್ಚಾರ ಮಾಡ್ತಾನೇ ಇದ್ದಾರೆ. ಈಗ ಫೇಸ್ಬುಕ್ ಜೊತೆಗೆ ಟ್ವಿಟರ್ ಮುಖಾಂತರವೂ ಕೂಡ ಎಕ್ಸ್ನಲ್ಲಿ ಈ ಪೋಸ್ಟನ್ನು ಹಾಕಿದ್ದಾರೆ. ಹಾಗಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದ ಮೇಲೆ ಡಿ.ಕೆ. ಸಹೋದರರು ಖುಷಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಸಹೋದರ ಕೂಡ ಒಂದು ಪೋಸ್ಟ್ ಹಾಕಿದ್ದಾರೆ, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ಅಂತ. ಡಿ.ಕೆ. ಸುರೇಶ್ ಅವರು ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ.ಕೆ. ಬ್ರದರ್ಸ್. ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅಧಿಕಾರ ಹಸ್ತಾಂತರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಮನವಿ ಮಾಡ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಅವರು. ರಾಹುಲ್ ಗಾಂಧಿ ಜೊತೆ ಮಾತುಕತೆ ಆದ ಬೆನ್ನಲ್ಲೇ ಡಿ.ಕೆ. ಬ್ರದರ್ಸ್ ಈ ಪೋಸ್ಟ್ ಹಾಕಿರೋದ್ರಿಂದಾಗಿ ರಾಹುಲ್ ಗಾಂಧಿ ಅವರಿಂದ ಏನಾದರೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಾ? ಡಿ.ಕೆ. ಶಿವಕುಮಾರ್ ಅವರು ಒಂದು ಪೋಸ್ಟ್ ಹಾಕ್ತಾರೆ, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು ಅಂತ ಪುನರುಚ್ಚಾರ ಮಾಡಿ ಒಂದು ಪೋಸ್ಟ್ ಹಾಕ್ತಾರೆ. ಡಿ.ಕೆ. ಸುರೇಶ್ ಅವರು ಮತ್ತೊಂದು ಪೋಸ್ಟ್ ಹಾಕ್ತಾರೆ, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ ಅಂತ. ಹಾಗಾದರೆ ಪ್ರಯತ್ನ ಫಲ ಕೊಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಅವರ ಪೋಸ್ಟ್ ಹೇಳ್ತಾ ಇರೋದು ಇದು ಡಿ.ಕೆ. ಸುರೇಶ್ ಅವರು ಹಾಕಿರುವಂಥ ಪೋಸ್ಟು, ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು. ಪ್ರಯತ್ನ ಮತ್ತು ಫಲದ ಬಗ್ಗೆ ಇವರು ಮಾತನಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಕಡೆ ಅವರ ಸ್ಲೋಗನ್ ಅಂತಲೇ ಹೇಳ್ಬೋದು, ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದು ಅಂತ. ಟೆಂಪಲ್ ರನ್ ಮಾಡಿದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿದರು. ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಶತಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವೇ ಸಿಗ್ತಾ ಇರಲಿಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರಿನಿಂದ ತಮಿಳುನಾಡಿಗೆ ಹೊರಡಂಥ ಸಂದರ್ಭದಲ್ಲಿ ಆಗ ಸಮಯಾವಕಾಶ ಸಿಕ್ಕಲಿಲ್ಲ. ಕೇವಲ ಹೂಗುಚ್ಚ ಕೊಟ್ಟು ಅವರನ್ನು ಬರಮಾಡ್ಕೊಳ್ಳೋದಕ್ಕಷ್ಟೇ ಸೀಮಿತವಾಗಿತ್ತು, ಕೇವಲ 120 ಸೆಕೆಂಡ್ಗಳು. ಅದಾದಮೇಲೆ ವಾಪಸ್ ಡೆಲ್ಲಿಗೆ ಹೋಗಬೇಕಾದ್ರೆ ಸಿಕ್ಕಿದ್ರು, ರನ್ವೇನಲ್ಲೇ ಮಾತನಾಡಿದ್ರು ಡಿ.ಕೆ. ಶಿವಕುಮಾರ್ ಅವರ ಹತ್ರ. ನೋಡಿ, ಎರಡೂ ಪೋಸ್ಟನ್ನು ಹಾಕಿದ್ದಾರೆ. ಅಲ್ಲಿ ಮಾತನಾಡಿದ್ದಕ್ಕೂ ಈಗ ಪೋಸ್ಟ್ ಹಾಕಿರೋದಕ್ಕೂ ಎಲ್ಲೋ ಒಂದು ಕಡೆ ಒಂದು ಲಿಂಕ್ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಬಂದು ಡಿ.ಕೆ. ಶಿವಕುಮಾರ್ ಅವರ ಹತ್ರ, ಅದು ರನ್ವೇನಲ್ಲಿ ಮಾತನಾಡಿ ಕಳಿಸಿದ್ದು. ಈಗ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಡಿ.ಕೆ. ಸುರೇಶ್ ಅವರು ಈ ಪೋಸ್ಟನ್ನು ಹಾಕಿರೋದು. ಇವೆರಡನ್ನೂ ಕೂಡ ಸಿಂಕ್ ಮಾಡಿಕೊಂಡು ರಾಜಕೀಯ ಪಡಸಾಲಿಯಲ್ಲಿ ಹೇಳಲಾಗ್ತಾ ಇದೆ ಸಂಕ್ರಾಂತಿ ಫಿಕ್ಸು ಅಂತ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು 16ನೇ ತಾರೀಕು ನೋಡ್ತಾ ಇರಿ ಅಂತ ಬೇರೆ ಒಂದು ಮಾತನಾಡ್ತಾ ಇದ್ರು. ಹಾಗಾದರೆ 16ನೇ ತಾರೀಕು ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗ್ತಾರಾ? ಹೋದಂಥ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿ ಹೈಕಮಾಂಡ್ ಏನಾದರೂ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಮಾಡುತ್ತಾ? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗ, ಅಂದರೆ ಈ ಕ್ಷಣದ ಸಂಕ್ರಾಂತಿಯ ವಿಚಾರ. ಕಳೆದ 1 ವರ್ಷಗಳಿಂದಲೂ ಕೂಡ ಈ ಸಂಕ್ರಾಂತಿಯ ವಿಚಾರ ಪ್ರಸ್ತಾಪ ಆಗ್ತಾನೆ ಇದೆ. ಈಗ ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ಕೇಳ್ತೀನಿ ನಮ್ಮ ಪ್ರತಿನಿಧಿ ಆನಂದ್ ಹತ್ರ. ಆನಂದ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ, ಸಿದ್ದರಾಮಯ್ಯ ಅವರ ಹತ್ರ, ಇಬ್ಬರ ಹತ್ರನೂ ಕೂಡ ಅದು ರನ್ವೇನಲ್ಲಿ 1-2 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತನಾಡಿದ್ದು. ಅದಾದಮೇಲೆ ಇವಾಗ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಇಬ್ಬರು ಪೋಸ್ಟ್ ಹಾಕಿರೋದು ಎಲ್ಲೋ ಒಂದು ಕಡೆ ತಾಳೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಕಡೆಯಿಂದ ಏನೋ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅನ್ನೋದು.
ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ನಿನ್ನೆ ರಾಹುಲ್ ಗಾಂಧಿ ಅವರ ಜೊತೆ ರಹಸ್ಯ ಮಾತುಕತೆ ಬಳಿಕ ಡಿ.ಕೆ ಬ್ರದರ್ಸ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೊತೆಗೆ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಪೋಸ್ಟ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಈ ಒಂದು ವಿಚಾರವನ್ನ ಅಂದ್ರೆ ಪವರ್ ಶೇರಿಂಗ್ ವಿಚಾರವನ್ನ ರಾಹುಲ್ ಗಾಂಧಿ ಅವರ ಮುಂದೆ ನೇರವಾಗಿ ಪ್ರಸ್ತಾಪವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿ ಹಂಚಿಕೆ ಮಾತಾಗಿದೆ, ಅದರಂತೆ ತಮಗೆ ಅಧಿಕಾರದ ಒಂದು ಹಸ್ತಾಂತರ ಆಗಬೇಕು, ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಜೊತೆ ಮಾತಾಡಿ ಅನ್ನೊಂದು ಮನವಿಯನ್ನ ರಾಹುಲ್ ಗಾಂಧಿ ಅವರಿಗೆ ಡಿ.ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ರು. ಆಗ ತದನಂತರ ಇಬ್ಬರನ್ನು ಕೂಡ ದೆಹಲಿಗೆ ಕರೆಸ್ತೀವಿ, ಆ ಸಂದರ್ಭದಲ್ಲಿ ಮಾತನಾಡೋಣ ಅನ್ನೊಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಅವರ ಭರವಸೆ ಬೆನ್ನಲ್ಲೇ ಡಿ.ಕೆ ಬ್ರದರ್ಸ್ ಇಬ್ಬರು ಕೂಡ ಖುಷಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಹಾಕಿ ಹಂಚಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಇವತ್ತು ಡಿ.ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಅನ್ನ ಹಾಕಿದ್ರು, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಡಿ.ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ತಮಗೆ ಹೈಕಮಾಂಡೇ ದೇವರು, ಎಐಸಿಸಿ ಕಚೇರಿಯೇ ತಮಗೆ ಒಂದು ದೇವಸ್ಥಾನ ಅಂತ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಇವತ್ತು ಅವರ ಒಂದು ಪ್ರಾರ್ಥನೆ ಫಲ ಕೊಟ್ಟಿದೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಪೋಸ್ಟ್ ಅನ್ನ ಹಾಕಿರ್ತಕ್ಕಂಥದ್ದು. ಈ ಕಡೆ ಅವರ ಸಹೋದರ ಡಿ.ಕೆ ಸುರೇಶ್ ಅವರು ಕೂಡ ಒಂದು ಮಾರ್ಮಿಕವಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಪ್ರಯತ್ನದ ಫಲವೇ ಯಶಸ್ಸು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಅವರು ಪ್ರಯತ್ನ, ಪ್ರಾರ್ಥನೆ, ಯಶಸ್ಸು ಈ ಮೂರು ವಿಚಾರವನ್ನ ಪ್ರಸ್ತಾಪ ಮಾಡಿ ಶುಭ ದಿನಗಳು ಬಂದೇ ಬರುತ್ತೆ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ರವಾನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಡಿ.ಕೆ ಬಣದ ನಾಯಕರು ಕೂಡ ಪದೇ ಪದೇ ಮಾತಾಡ್ತಾ ಇದ್ರು, ಸಂಕ್ರಾಂತಿ ಒಳಗಡೆ ಶುಭ ಸುದ್ದಿ ಬರುತ್ತೆ, 16ನೇ ತಾರೀಕಿನ ನಂತರ ಡಿ.ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅನ್ನೋ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಅಂದುಕೊಂಡಂತೆ ರಾಹುಲ್ ಗಾಂಧಿ ಅವರನ್ನ ಡಿ.ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ಈಗ ಆ ಒಂದು ಸುಸಂದರ್ಭ ಡಿ.ಕೆ ಬ್ರದರ್ಸ್ ಪಾಲಿಗೆ ಬಂದಂತಾಗಿದೆ ಅನ್ನೋ ಒಂದು ಅರ್ಥದಲ್ಲಿ ಅವರು ಪೋಸ್ಟ್ಗಳನ್ನು ಹಾಕಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಂಕ್ರಾಂತಿ ಬಳಿಕ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಬಗ್ಗೆನೂ ಕೂಡ ಆ ಇಬ್ಬರ ನಡುವೆನೂ ಕೂಡ ಮಾತನಾಡಿ ಎಲ್ಲವನ್ನೂ ಕೂಡ ಇತ್ಯರ್ಥ ಮಾಡೋದಕ್ಕೆ ಒಂದು ಕಸರತ್ತನ್ನ ಹೈಕಮಾಂಡ್ ನಾಯಕರು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈಗಾಗಲೇ ಡಿ.ಕೆ ಶಿವಕುಮಾರ್ ಅವರು ಅಧಿಕಾರ ಹಸ್ತಾಂತರ ಆಗಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಆ ಕಡೆ ಸಂಪುಟ ಪುನರ್ರಚನೆಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಜೊತೆಗೆ ಬಜೆಟ್ ತಾವೇ ಮಂಡನೆ ಮಾಡಬೇಕು ಅಂತ ಹಠನೂ ಕೂಡ ಹಿಡಿದಿರ್ತಕ್ಕಂಥದ್ದು. ಈ ಮಧ್ಯೆ ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಾಗ್ತಾ ಇದೆ, ಜಿಬಿಎ ಎಲೆಕ್ಷನ್ ಎದುರಾಗ್ತಾ ಇದೆ. ಹೀಗಾಗಿ ಈ ಒಂದು ಸದಾವಕಾಶವನ್ನ ಬಿಟ್ಟುಕೊಟ್ರೆ ಮುಂದೆ ತಮಗೆ ಬರ್ತಕ್ಕಂಥ ಒಂದು ಅವಕಾಶಗಳು ಕೈಚೆಲ್ಲಿ ಹೋಗುತ್ತೆ ಅನ್ನೋ ಒಂದು ಆತಂಕ ಡಿ.ಕೆ ಶಿವಕುಮಾರ್ ಅವರಿಗೆ ಇರತಕ್ಕಂಥದ್ದು. ಹೀಗಾಗಿಯೇ ನಿನ್ನೆ ಸಿಕ್ಕ ಒಂದು ಅವಕಾಶವನ್ನ ಬಳಕೆ ಮಾಡಿಕೊಂಡು ನೇರವಾಗಿ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಅದು ರಾಹುಲ್ ಗಾಂಧಿ ಅವರ ಬಳಿ ಹೋಗಿ ತಮ್ಮ ಜೊತೆ ಸ್ವಲ್ಪ ಮಾತಾಡೋದಿದೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಅವರನ್ನ ನಿಲ್ಲಿಸಿಕೊಂಡು ಮಾತನಾಡಿರ್ತಕ್ಕಂಥದ್ದು. ತದನಂತರ ಸಿಎಂ ಸಿದ್ದರಾಮಯ್ಯನವರ ಜೊತೆ ಕೂಡ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರೆ. ಇಬ್ಬರ ನಡುವೆ ಪ್ರತ್ಯೇಕ ಮಾತುಕತೆ ಒಂದು ವಿಚಾರವನ್ನ ನೋಡಿದ್ರೆ ಖಂಡಿತವಾಗ್ಲೂ ಈ ಪವರ್ ಶೇರಿಂಗ್ ವಿಚಾರವಾಗಿಯೇ ಒಂದು ಕ್ಲಾರಿಟಿಯನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಮುಂದಾಗಬಹುದು. ಸದ್ಯ ಇವತ್ತು ಡಿ.ಕೆ ಶಿವಕುಮಾರ್ ಅವರ ಪೋಸ್ಟ್ ಏನಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರವಲ್ಲ, ಅವರ ಆಪ್ತ ಬಣದಲ್ಲೂ ಕೂಡ ಬಹಳಷ್ಟು ಒಂದು ಖುಷಿಯ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಶುಭ ಸುದ್ದಿ, ಶುಭ ಒಂದು ಗಳಿಗೆಗಳ ಮಾತನ್ನ ಈ ಡಿ.ಕೆ ಬ್ರದರ್ಸ್ ಏನ್ ಹೇಳ್ತಾ ಇದ್ರು ಅದು ಬಂದೇ ಬಿಡ್ತು ಅಂತ ಅನಿಸ್ತಿದೆ. ಶರತ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.